ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಒಂದು ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಜೀವನದಲ್ಲಿ ಗೆಲ್ಲುವ ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟಿನಿಂದಲೇ ಪರಿಪೂರ್ಣನಾಗಿರುವುದಿಲ್ಲ. ಆದರೆ ಆ ಗೆಲುವಿನ ರೂವಾರಿಗಳು ಪ್ರತಿದಿನವೂ ಇನ್ನೊಬ್ಬರಿಗಿಂತ ಅಲ್ಲ, ನಿನ್ನೆಯ ನನಗಿಂತ ಇಂದು ನಾನು ಉತ್ತಮವಾಗಿರಬೇಕು ಎಂಬ ಏಕೈಕ ಸಂಕಲ್ಪದೊಂದಿಗೆ ಶ್ರಮಿಸುತ್ತಾರೆ. ಈ ಸತತ ಪ್ರಯತ್ನ ಮತ್ತು ದೈವಾನುಗ್ರಹ ಒಂದಾದಾಗ ಮಾತ್ರ ಮನುಷ್ಯನ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತೆ. ಇಂದಿನ ಈ ಒಂದು ಸುದೀರ್ಘ ಹಾಗೂ ವಿಸ್ತೃತ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ವೃಷಭ ರಾಶಿ ಇವರ ಜಾತಕದ ಜೀವನದಲ್ಲಿ ಆಗಸ್ಟ್ 18ರ ನಂತರ, ಈ ಶ್ರಾವಣ ಮಾಸದ ಉತ್ತರಾರ್ಧ ಹಾಗೂ ಸಿಂಹ ಸಂಕ್ರಾಂತಿಯ ನಂತರ ಸಂಭವಿಸಲಿರುವ ಅಭೂತಪೂರ್ವ ಗ್ರಹಚಾರದ ಬದಲಾವಣೆಗಳ ಬಗ್ಗೆ ಸಂಪೂರ್ಣವಾಗಿ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶುಕ್ರ, ಈ ಗ್ರಹಗಳ ರಾಜ ಸೂರ್ಯ, ದೇವಗುರು ಬೃಹಸ್ಪತಿ, ಶನಿ ಮಹಾತ್ಮ ಹಾಗೂ ರಾಹು ಕೇತುಗಳ ಚಲನೆ ನಿಮ್ಮ ವೃತ್ತಿ, ಕುಟುಂಬ, ಹಣಕಾಸು, ಆರೋಗ್ಯ ಮತ್ತು ಪ್ರೇಮ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವ ಬೀರಲಿವೆ ಎಂಬುದನ್ನು ವಿವರವಾಗಿ ನಾವು ತಿಳಿಯೋಣ. ಆಗಸ್ಟ್ 18ರ ಸಿಂಹ ಸಂಕ್ರಾಂತಿ ಮತ್ತು ಶ್ರಾವಣ ಮಾಸದ ಗೊಂದಲ ನಿವಾರಣೆ. ಮೊದಲನೆಯದಾಗಿ, ಅನೇಕ ಜನರಲ್ಲಿ ಶ್ರಾವಣ ಮಾಸದ ಮುಕ್ತಾಯದ ಬಗ್ಗೆ ಒಂದು ದೊಡ್ಡ ಗೊಂದಲವಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 2 ಪ್ರಮುಖ ಪಂಚಾಂಗ ಪದ್ಧತಿಗಳು ಇರುತ್ತವೆ. ಈ ಚಂದ್ರ ಪಂಚಾಂಗ ಮತ್ತು ಈ ಅಮಾಂತ ಪೂರ್ಣಿಮಾಂತ ಪದ್ಧತಿ. ಚಂದ್ರನ ಚಲನೆಯನ್ನು ಆಧರಿಸಿ ಈ ಒಂದು ಶ್ರಾವಣ ಪೌರ್ಣಿಮೆಯವರೆಗೆ, ರಕ್ಷಾಬಂಧನದವರೆಗೆ ಶ್ರಾವಣ ಮಾಸವನ್ನು ಪರಿಗಣಿಸಲಾಗುತ್ತೆ. ಈ ಸೂರ್ಯ ಪಂಚಾಂಗ ಸೌರಮಾನ ಪದ್ಧತಿ ಅಂತ. ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವ ಸಂಕ್ರಾಂತಿ ದಿನದ ಆಧಾರದ ಮೇಲೆ ಮಾಸಗಳನ್ನು ಇಲ್ಲಿ ಲೆಕ್ಕ ಹಾಕಲಾಗುತ್ತೆ. ಆಗಸ್ಟ್ 18ರಂದು ಸೂರ್ಯದೇವನು ಕರ್ಕಾಟಕ ರಾಶಿಯನ್ನು ತೊರೆದು ತನ್ನ ಸ್ವಕ್ಷೇತ್ರವಾದ ಸಿಂಹ ರಾಶಿಗೆ ಪ್ರವೇಶಿಸೋದು. ಇದನ್ನ ಸಿಂಹ ಸಂಕ್ರಾಂತಿ ಎಂದು ಕರಿತೀವಿ. ಈ ಸೌರಮಾನ ಪಂಚಾಂಗವನ್ನು ಅನುಸರಿಸುವವರಿಗೆ ಈ ದಿನದಿಂದಲೇ ನೂತನ ಸೌರಮಾಸ ಆರಂಭವಾಗುತ್ತಿದೆ. ವೃಷಭ ರಾಶಿಯವರಿಗೆ ಈ ಒಂದು ಸೂರ್ಯ ಸಂಕ್ರಮಣವು ನಿಮ್ಮ ಜಾತಕದ ಚತುರ್ಥ ಭಾವದಲ್ಲಿ ಸುಖಸ್ಥಾನ ಸಂಭವಿಸಲಿದೆ. ಈ ಚತುರ್ಥ ಭಾವದಲ್ಲಿ ಸೂರ್ಯ ಕೇತು ಯೋಗ, ಆಸ್ತಿ, ವಾಹನ ಮತ್ತು ಮಾನಸಿಕ ಶಾಂತಿ. ವೃಷಭ ರಾಶಿಗೆ ಚತುರ್ಥ ಭಾವವು ತಾಯಿ, ಮನೆ, ಭೂಮಿ, ವಾಹನ, ಮಾನಸಿಕ ನೆಮ್ಮದಿ ಮತ್ತು ಸ್ಥಿರಾಸ್ತಿಯನ್ನು ಪ್ರತಿನಿಧಿಸುತ್ತೆ. ಸೂರ್ಯನು ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಗೆ ಬಂದಾಗ ಬಲಗೊಳ್ಳುತ್ತಾನೆ. ಭೂಮಿ ಮತ್ತು ಆಸ್ತಿಯ ಯೋಗ. ನೀವು ಕಳೆದ ಕೆಲವು ಸಮಯದಿಂದ ಸ್ವಂತ ಮನೆ ಖರೀದಿಸಲು, ನಿವೇಶನ ಪಡೆಯಲು ಅಥವಾ ಇರುವ ಮನೆಯನ್ನು ನವೀಕರಣ ಮಾಡಲು ಪ್ರಯತ್ನಿಸುತ್ತಿದ್ದರೆ ಆಗಸ್ಟ್ 18ರ ನಂತರ ಸೂಕ್ತ ಅವಕಾಶಗಳು ಒದಗಿ ಬರುತ್ತೆ. ಈ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಆಸ್ತಿ ವ್ಯವಹಾರ ಮತ್ತು ವಾಹನ ಖರೀದಿ ವಿಷಯಗಳಲ್ಲಿ ಸಕಾರಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಈ ವರ್ತಮಾನದಲ್ಲಿ ಜೀವಿಸುವ ಒಂದು ಕಲೆ. ಈ ಚತುರ್ಥಾಧಿಪತಿ ಸ್ವಕ್ಷೇತ್ರದಲ್ಲಿ ಬಲಗೊಂಡಾಗ ನಿಮಗಿದ್ದ ಹಳೆಯ ಅನಗತ್ಯ ಚಿಂತನೆಗಳು, ಈ ಗತಕಾಲದ ನೋವುಗಳು ಮತ್ತು ಭವಿಷ್ಯದ ಭಯಗಳು ನಿಧಾನವಾಗಿ ದೂರವಾಗುತ್ತವೆ. ನೀವು ವರ್ತಮಾನದಲ್ಲಿ ಪ್ರೆಸೆಂಟ್ ಆನಂದವಾಗಿ ಜೀವಿಸಲು ಪ್ರಾರಂಭಿಸುತ್ತೀರಿ. ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಚತುರ್ಥ ಭಾವದಲ್ಲಿ ಕೇತು ಕೂಡ ಇರುವುದರಿಂದ ಮನೆಯ ಹಿರಿಯರ, ವಿಶೇಷವಾಗಿ ತಾಯಿಯವರ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸುವುದು ಅವಶ್ಯಕ. ಈ ತೃತೀಯ ಭಾವದಲ್ಲಿ ಉಚ್ಚ ದೇವಗುರು ಬೃಹಸ್ಪತಿ ಮತ್ತು ಬುಧ ಮಹಾಭಾಗ್ಯದ ಒಂದು ಯೋಗ. ನಿಮ್ಮ ರಾಶಿಯಿಂದ ತೃತೀಯ ಭಾವದಲ್ಲಿ ಧೈರ್ಯ, ಪರಾಕ್ರಮ, ಸಹೋದರ ಸ್ಥಾನ. ಈ ದೇವಗುರು ಬೃಹಸ್ಪತಿಯು ಉಚ್ಚ ಸ್ಥಾನದಲ್ಲಿ ಇರೋದು ಜೊತೆಗೆ ದ್ವಿತೀಯಾಧಿಪತಿಯಾದ ಬುಧನ ಸಾನ್ನಿಧ್ಯವು ಇಲ್ಲಿದೆ. ಈ ಜ್ಯೋತಿಷ್ಯದಲ್ಲಿ ಗುರುವು 12 ವರ್ಷಗಳ ನಂತರ ಇಂತಹ ಅತ್ಯಂತ ಶಕ್ತಿಶಾಲಿ ಸ್ಥಿತಿಗೆ ಬಂದಿದ್ದಾನೆ. ಈ ಗುರುವು ಈ ತೃತೀಯ ಭಾವದಲ್ಲಿದ್ದುಕೊಂಡು ತನ್ನ ದಿವ್ಯ ದೃಷ್ಟಿಯಿಂದ 3 ಪ್ರಮುಖ ಭಾವಗಳನ್ನು ವೀಕ್ಷಿಸುತ್ತಿದ್ದಾನೆ. ಈ ಸಪ್ತಮ ಭಾವದ ಮೇಲೆ ಗುರುವಿನ ಒಂದು ದೃಷ್ಟಿ. ನೀವು ಅವಿವಾಹಿತರಾಗಿದ್ದು ಸೂಕ್ತ ಜೀವನ ಸಂಗಾತಿಗಾಗಿ ಹುಡುಕುತ್ತಿದ್ದರೆ ಮೇ 2027ರ ಒಳಗಾಗಿ ನಿಮ್ಮ ವಿವಾಹ ನಿಶ್ಚಯವಾಗುವ ಬಲವಾದ ಯೋಗ ಕೂಡ ಇದೆ. ವಿಶೇಷವಾಗಿ ಆಗಸ್ಟ್ 18ರ ನಂತರ
ಉತ್ತಮ ಈ ಒಂದು ಕನ್ಯೆ ಅಥವಾ ವರನ ಪ್ರಸ್ತಾವನೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈ ನೂತನ ಬಿಸ್ನೆಸ್ ಪಾಲುದಾರಿಕೆ ಪ್ರಾರಂಭಿಸಲು ಬಯಸುವವರಿಗೆ ಇದು ಅತ್ಯಂತ ಶ್ರೇಷ್ಠವಾದ ಸಮಯ. ಈ ನವಮ ಭಾವದ ಮೇಲೆ ಗುರುವಿನ ಒಂದು ದೃಷ್ಟಿ 9ನೇ ಮನೆಗೆ ಭಾಗ್ಯ ಮತ್ತು ಧರ್ಮಸ್ಥಾನ. ನವೆಂಬರ್ ತಿಂಗಳ ಒಳಗಾಗಿ ನಿಮ್ಮ ಮನೆಯಲ್ಲಿ ದೇವತಾ ಕಾರ್ಯಗಳು, ಪೂಜೆ ಪುನಸ್ಕಾರಗಳು ಅಥವಾ ಮಂಗಳ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಲಿದೆ. ತಂದೆಯವರ ಸಹಕಾರ ಮತ್ತು ಆಧ್ಯಾತ್ಮಿಕ ಯಾತ್ರೆಗಳ ಯೋಗ. ಏಕಾದಶ ಭಾವದ ಮೇಲೆ ಗುರುವಿನ ಒಂದು ದೃಷ್ಟಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುವ ಸಮಯ. ನೀವು ಪ್ರಸ್ತುತ ಯಾವುದಾದರೂ ಉದ್ಯೋಗದಲ್ಲಿ ಇದ್ದರೆ ಅದರ ಜೊತೆಗೆ ಹೆಚ್ಚುವರಿ ಆದಾಯ ತರುವಂತಹ ಈ ಒಂದು ಸೆಕೆಂಡರಿ ಬಿಸ್ನೆಸ್ ಅಥವಾ ಆನ್ಲೈನ್ ವರ್ಕ್ ಆರಂಭಿಸಲು ಇದು ಸುವರ್ಣಾವಕಾಶ. ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮಾರ್ಕೆಟಿಂಗ್, ಈ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಮಾಡುತ್ತಿರುವ ಪ್ರತಿಯೊಂದು ಕೆಲಸವು ನಿಮಗೆ ಉತ್ತಮ ಯಶಸ್ಸನ್ನು ತಂದುಕೊಡುತ್ತೆ. ಶನಿ ಮಹಾತ್ಮನ ವಕ್ರ ಚಲನೆ ಮತ್ತು ಹಠಾತ್ ಧನಲಾಭ. ನಿಮ್ಮ ಜಾತಕದ ಅತ್ಯಂತ ಶಕ್ತಿಶಾಲಿ ಹಾಗೂ ಪ್ರಭಾವಶಾಲಿ ಗ್ರಹವಾದ ಶನಿದೇವನು ಪ್ರಸ್ತುತ ನಿಮ್ಮ ಏಕಾದಶ ಭಾವದಲ್ಲಿ ಲಾಭಸ್ಥಾನ ವಕ್ರಿ ಸ್ಥಿತಿಯಲ್ಲಿ ಇದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ನಿಯಮದಂತೆ ಶನಿಯು ವಕ್ರಿಯಾದಾಗ ತಾನು ಕುಳಿತ ಮನೆಯ ಜೊತೆಗೆ ತನ್ನ ಹಿಂದಿನ ಮನೆಯಾದ ದಶಮ ಭಾವದ ಕರ್ಮ ಅಂದರೆ ಉದ್ಯೋಗ ಸ್ಥಾನ ಫಲಗಳನ್ನು ಕೂಡ ಅಧಿಕವಾಗಿ ನೀಡಲು ಪ್ರಾರಂಭಿಸುತ್ತಾನೆ. ಉದ್ಯೋಗದಲ್ಲಿ ಹಠಾತ್ ಬದಲಾವಣೆ ಮತ್ತು ಈ ಒಂದು ಬಡ್ತಿ. ಕಳೆದ 8 ರಿಂದ 10 ತಿಂಗಳುಗಳಲ್ಲಿ ನಿಮ್ಮ ಉದ್ಯೋಗದಲ್ಲಿ, ಕಂಪನಿಯಲ್ಲಿ ಅಥವಾ ನಿಮ್ಮ ಹುದ್ದೆಯಲ್ಲಿ ಯಾವುದೇ ಪ್ರಮುಖ ಬದಲಾವಣೆ ಆಗಿಲ್ಲದಿದ್ದರೆ ಮುಂಬರುವ ಡಿಸೆಂಬರ್ 6, 2026 ಒಳಗಾಗಿ ದೊಡ್ಡ ಮಟ್ಟದ ಯೋಗಗಳು ನಿಮಗೆ ಕೂಡಿ ಬರಲಿವೆ. ಕೆಲಸದ ಸ್ಥಳದಲ್ಲಿ ಶನಿಯ ಪ್ರಭಾವದಿಂದಾಗಿ ನೀವು ದೊಡ್ಡ ಮಟ್ಟದ ಒಂದು ರಿಸ್ಕ್ ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ. ನೂತನ ಯೋಜನೆಗಳು, ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಳ್ಳಲು ಇದು ಅತ್ಯಂತ ಸೂಕ್ತ ಕಾಲ. ಹಣಕಾಸಿನ ಒಂದು ಹರಿವು, ಆಕಸ್ಮಿಕ ಧನಲಾಭ. ಏಕಾದಶ ಶನಿಯು ಆಕಸ್ಮಿಕ ಧನಲಾಭವನ್ನು ಸೂಚಿಸುತ್ತಾನೆ. ನಿರೀಕ್ಷಿಸದ ಮೂಲಗಳಿಂದ ಹಣ ಹರಿದು ಬರುವುದು, ಹಳೆಯ ಬಾಕಿ ವಸೂಲಿಯಾಗುವುದು ಅಥವಾ ಹೂಡಿಕೆಗಳಿಂದ ಸಡನ್ ಈ ಒಂದು ಪ್ರಾಫಿಟ್ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಈ ಶುಕ್ರ ಸಂಕ್ರಮಣ ಮತ್ತು ಶತ್ರು ಸಂಹಾರ, ಸಾಲ ಮುಕ್ತಿ ಮತ್ತು ಪ್ರೇಮಯೋಗ. ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರದೇವನು ಸೆಪ್ಟೆಂಬರ್ 3ರವರೆಗೆ ಪಂಚಮ ಭಾವದಲ್ಲಿದ್ದು ನಂತರ ಸೆಪ್ಟೆಂಬರ್ 3ರಿಂದ ಅಕ್ಟೋಬರ್ ಮಧ್ಯಭಾಗದವರೆಗೆ ನಿಮ್ಮ ಜಾತಕದ ಷಷ್ಠ ಭಾವಕ್ಕೆ ಈ ಋಣರೋಗ ಶತ್ರುಸ್ಥಾನ ಪ್ರವೇಶಿಸಲಿದ್ದಾನೆ. ವಿಪರೀತ ರಾಜಯೋಗ. ಜ್ಯೋತಿಷ್ಯದಲ್ಲಿ ಷಷ್ಠಾಧಿಪತಿಯು ಷಷ್ಠ ಭಾವದಲ್ಲಿಯೇ ಸಂಚರಿಸುವಾಗ ವಿಪರೀತ ರಾಜಯೋಗ ನಿರ್ಮಾಣವಾಗುತ್ತೆ. ನಿಮ್ಮ ಮೇಲೆ ಹಳೆಯ ಸಾಲದ ಒಂದು ಹೊರೆ ಇದ್ದರೆ, ಕೋರ್ಟ್ ಕಚೇರಿ ಅಥವಾ ಕಾನೂನುಬದ್ಧ ಶತ್ರುಗಳ ಕಾಟವಿದ್ದರೆ ಸೆಪ್ಟೆಂಬರ್ 3ರ ನಂತರ ಹಾಗೂ ಅಕ್ಟೋಬರ್ 15ರ ಒಳಗಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನೀವು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡಿತೀರ. ಶತ್ರುಗಳ ಮೇಲೆ ನಿಮ್ಮದೇ ಮೇಲುಗೈ ಆಗುತ್ತೆ. ಈ ಹೊಸ ಬಾಂಧವ್ಯ ಮತ್ತು ಒಂದು ಸಂಭಾಷಣೆ. ಆಗಸ್ಟ್ 18ರ ನಂತರ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯೊಬ್ಬರ ಆಗಮನವಾಗಬಹುದು. ಅವರೊಂದಿಗೆ ಧನಾತ್ಮಕ ಮಾತುಕತೆಗಳು ಅಥವಾ ಹೊಸ ಪ್ರೇಮ ಸಂಬಂಧಗಳು ಆರಂಭವಾಗುವ ಸಾಧ್ಯತೆ ಕೂಡ ಇದೆ. ಈ ಮಂಗಲದೇವನ ಚಲನೆ ಮತ್ತು ಈ ಸಿಟ್ಟಿನ ಮೇಲೆ ನಿಯಂತ್ರಣ ಅತ್ಯಗತ್ಯ. ಕುಜ ಅಥವಾ ಈ ಮಂಗಳದೇವನು ಪ್ರಸ್ತುತ ನಿಮ್ಮ ದ್ವಿತೀಯ ಭಾವದಲ್ಲಿ ಕುಟುಂಬ ಮತ್ತು ವಾಗ್ದಾನ ಇಲ್ಲಿ ಸಂಚರಿಸುತ್ತಿದ್ದಾನೆ. ಸೆಪ್ಟೆಂಬರ್ 19ರಂದು ಮಂಗಳನು ತೃತೀಯ ಭಾವಕ್ಕೆ ಗೋಚಾರ ಮಾಡಲಿದ್ದಾನೆ. ಆದರೆ ಸೆಪ್ಟೆಂಬರ್ 19ರವರೆಗೆ ನೀವು ಈ ವಿಷಯಗಳಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಮಾತಿನ ಮೇಲೆ ನಿಯಂತ್ರಣವಿರಲಿ. ಈ ದ್ವಿತೀಯ ಮಂಗಳನು ಮನುಷ್ಯನಿಗೆ ಕೋಪ ಮತ್ತು ಆತುರದ ಮಾತುಗಳನ್ನು ನೀಡುತ್ತಾನೆ. ಆ ಕ್ಷಣಕ್ಕೆ ಆಡಿದ ಮಾತು ನಂತರ ಕುಟುಂಬದಲ್ಲಿ ಅಥವಾ ಆಪ್ತರೊಂದಿಗೆ ಬಿರುಕಿಗೆ ಕಾರಣವಾಗಬಹುದು. ಆದ್ದರಿಂದ ಯಾವುದೇ ಚರ್ಚೆಯ ಸಮಯದಲ್ಲಿ ಶಾಂತತೆಯನ್ನು ಕಾಯ್ದುಕೊಳ್ಳಿ. ವಿದ್ಯಾರ್ಥಿಗಳಿಗೆ ಶುಭ ಸಮಯ ಅಂತಲೇ ಅನ್ನಬಹುದು. ಈ ಮಂಗಳನ 4ನೇ ದೃಷ್ಟಿಯು ಪಂಚಮ ಭಾವದ ಒಂದು ಶಿಕ್ಷಣ ಮೇಲೆ ಬೀಳುವುದರಿಂದ ಸೆಪ್ಟೆಂಬರ್ 16ರ ನಂತರ ಸೂರ್ಯನು ಪಂಚಮಕ್ಕೆ ಬರುವುದರಿಂದ ಸರ್ಕಾರಿ ಪರೀಕ್ಷೆಗಳು, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಯ ಅತ್ಯಂತ ಅದ್ಭುತವಾದ ಯಶಸ್ಸನ್ನು ತಂದುಕೊಡುತ್ತೆ.
ಜಾಗರೂಕರಾಗಿ ಇರಬೇಕಾದ ಋಣಾತ್ಮಕ ಅಂಶಗಳು ಮತ್ತು ಶನಿಯ ಒಂದು ವಕ್ರದೃಷ್ಟಿ. ಪ್ರತಿಯೊಂದು ಜ್ಯೋತಿಷ್ಯ ವಿಶ್ಲೇಷಣೆಯಲ್ಲಿ ಕೇವಲ ಧನಾತ್ಮಕ ವಿಷಯಗಳನ್ನು ತಿಳಿದುಕೊಂಡರೆ ಸಾಲದು. ಎದುರಾಗಬಹುದಾದ ಸವಾಲುಗಳು ಆಗಿರಬಹುದು ಮತ್ತು ಈ ಒಂದು ಜಾಗ್ರತೆ ವಹಿಸಬೇಕಾದ ವಿಷಯಗಳನ್ನು ಗ್ರಹಿಸುವುದು ಅತ್ಯಂತನೇ ಮುಖ್ಯ. ತಪ್ಪು ನಿರ್ಧಾರಗಳಿಗೆ ಅಪಾಯ. ನೀವು ವಕ್ರಿಯಾದ ಶನಿಯು ನಿಮ್ಮ ಪ್ರಥಮ ಭಾವವನ್ನು ಈ ತನುಭಾವ ಮನಸ್ಸು ನೇರವಾಗಿ ವೀಕ್ಷಿಸುತ್ತಿದ್ದಾನೆ. ಜಾತಕದಲ್ಲಿ ಶನಿಯ ದೃಷ್ಟಿ ಪ್ರಥಮ ಭಾವದ ಮೇಲಿರುವಾಗ ಹಾಗೂ ಚಂದ್ರನ ಮೇಲೆ ಬಿದ್ದಾಗ ಮನುಷ್ಯನು ಆತುರದಲ್ಲಿ ಅಥವಾ ಭಾವನೆಗಳಿಗೆ ಒಳಗಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತೆ. ಯಾವುದೇ ಒಂದು ಹೊಸ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಅಥವಾ ಉದ್ಯೋಗಕ್ಕೆ ರಾಜೀನಾಮೆ ನೀಡುವ ಮುನ್ನ 100 ಬಾರಿ ಯೋಚಿಸಿ. ಆತುರದ ಹೂಡಿಕೆಗಳು ಅಥವಾ ತಕ್ಷಣದ ಫಲಿತಾಂಶ ನಿರೀಕ್ಷಿಸಿ ಮಾಡುವ ಸಾಹಸಗಳು ನಷ್ಟಕ್ಕೆ ದಾರಿ ಮಾಡಿಕೊಡಬಹುದು. ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ವಹಿಸಿ. ಈ ಶನಿಯ ವಕ್ರ ದೃಷ್ಟಿಯು ನಿಮ್ಮ ಪಂಚಮ ಭಾವದ ಮೇಲೆಯೂ ಬೀಳುತ್ತಿರುವುದರಿಂದ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಿಸಿದ ತೊಂದರೆಗಳು ಎದುರಾಗಬಹುದು. ಅಜೀರ್ಣ, ಹೊಟ್ಟೆಹುರಿ, ಗ್ಯಾಸ್ಟ್ರಿಕ್ ಅಥವಾ ಮಲಬದ್ಧತೆಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿಯ ಮೇಲೆ ಹೆಚ್ಚಿನ ನಿಗಾ ವಹಿಸುವುದು ಉತ್ತಮ. ಈ ಅದ್ಭುತ ಪರಿಣಾಮಗಳು ಮತ್ತು ಸಿದ್ಧ ಉಪಾಯಗಳು ಆಗಸ್ಟ್ 18ರ ನಂತರ ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೂ ಗ್ರಹ ದೋಷಗಳ ತೀವ್ರತೆಯನ್ನು ಕಡಿಮೆ ಮಾಡಲು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂಚಿಸಲಾದ ಕೆಲವೊಂದು ಅತ್ಯಂತ ಸರಳ ಹಾಗೂ ಅಚೂಕ ಪರಿಹಾರಗಳು ಇಲ್ಲಿವೆ. ಹನುಮಾನ್ ಚಾಲಿಸ ಪಾರಾಯಣ. ಹನುಮಂತನ ಉಪಾಸನೆಯು ಶನಿ ಮತ್ತು ರಾಹುವಿನ ದುಷ್ಟ ಭಾವಗಳನ್ನು ಸಂಪೂರ್ಣವಾಗಿ ಶಮನಗೊಳಿಸುತ್ತೆ. ದಿನನಿತ್ಯ ಬೆಳಿಗ್ಗೆ ಅಥವಾ ಸಂಜೆ ಕನಿಷ್ಠ 1 ಬಾರಿಯಾದರೂ ಹನುಮಾನ್ ಚಾಲಿಸ ಪಠಿಸಿ. ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಇಡಿ. ಪ್ರತಿದಿನ ಬೆಳಗ್ಗೆ ನಿಮ್ಮ ಮನೆಯ ಬಾಲ್ಕನಿ ಅಥವಾ ಅಂಗಳದಲ್ಲಿ ಆದಷ್ಟು ನೀವು ಪಕ್ಷಿಗಳಿಗೆ ಧಾನ್ಯದ ಕಾಳುಗಳು ಹಾಗೂ ಕುಡಿಯಲು ಶುದ್ಧ ನೀರನ್ನು ಇಡಿ. ಇದು ಕೇತು ಮತ್ತು ಶನಿ ದೋಷಕ್ಕೆ ಅದ್ಭುತ ಪರಿಹಾರ ಮತ್ತು ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ಕೃಪೆಗಾಗಿ ದಿನನಿತ್ಯ 108 ಬಾರಿ ಈ ಮಂತ್ರವನ್ನು ಜಪಿಸಿ. ಓಂ ದ್ರಾಂ ದ್ರೀಂ ದ್ರಂ ಸಂ ಶುಕ್ರಾಯ ನಮಃ. ಇದು ಶುಕ್ರ ಬೀಜ ಮಂತ್ರದ ಜಪ. ಪ್ರತಿಯೊಂದು ಬುಧವಾರದಂದು ಹಸಿರು ಹುಲ್ಲು, ಚಪಾತಿ ಅಥವಾ ಬೆಲ್ಲವನ್ನು ಹಸುವಿಗೆ ತಿನ್ನಿಸಿ. ನಿತ್ಯವೂ ಗೋ ಸೇವೆ ಮಾಡಲು ಸಾಧ್ಯವಾದರೆ ಅದು ಇನ್ನಷ್ಟು ಶ್ರೇಷ್ಠ. ಇದು ಲಕ್ಷ್ಮಿಯ ಕೃಪೆ ಹಾಗೂ ಶುಕ್ರ ಬುಧರ ಬಲವನ್ನು ಹೆಚ್ಚಿಸುತ್ತೆ. ಈ ಒಂದು ಸರಳ ನಿಯಮಗಳು ಹಾಗೂ ಜ್ಯೋತಿಷ್ಯದ ಮಾರ್ಗದರ್ಶನವನ್ನು ಅನುಸರಿಸುವ ಮೂಲಕ ಆಗಸ್ಟ್ 18ರ ನಂತರದ ಅವಧಿಯನ್ನು ನಿಮ್ಮ ಜೀವನದ ಸುವರ್ಣ ಕಾಲವನ್ನಾಗಿ ಪರಿವರ್ತಿಸಿಕೊಳ್ಳಿ. ನಿಮ್ಮ ಈ ಒಂದು ಸರ್ವಾಂಗೀಣ ಏಳಿಗೆಯನ್ನು ಹಾರೈಸುತ್ತೆ. ಈ ವೃಷಭ ರಾಶಿಯ ಜಾತಕದವರ ಜೀವನದಲ್ಲಿ ಅತ್ಯಂತ ಪ್ರಮುಖ ಹಾಗೂ ಮಹತ್ವದ ತಿರುವುಗಳನ್ನು ತರುತ್ತೆ. ಪ್ರತಿಯೊಂದು ಗ್ರಹದ ಚಲನೆ ಆಗಿರ್ಬೋದು, ನಕ್ಷತ್ರದ ಪರಿವರ್ತನೆ ಮತ್ತು ದೃಷ್ಟಿಯೋಗಗಳು ಪ್ರತಿಯೊಬ್ಬ ವ್ಯಕ್ತಿಯ ಧನಸ್ಥಿತಿ, ವೃತ್ತಿಜೀವನ, ಕುಟುಂಬ ಹಾಗೂ ಆರೋಗ್ಯದ ಮೇಲೆ ಅಗಾಧವಾದ ಪ್ರಭಾವವನ್ನು ಬೀರುತ್ತೆ. ಆದರೆ ಈ ತಿಂಗಳಿನಲ್ಲಿ 3 ಪ್ರಮುಖ ಜ್ಯೋತಿಷ್ಯ ಘಟನೆಗಳು ನಿಮ್ಮ ರಾಶಿಯ ಭಾಗ್ಯ ಮತ್ತು ಲಾಭದ ಬಾಗಿಲುಗಳನ್ನು ಕಾಯುತ್ತಿವೆ. ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರದೇವನ ಉಚ್ಚಸ್ಥಿತಿಯು ನಿಮ್ಮ ಲಾಭ ಭಾವದ ಮೇಲೆ ಬೀಳುತ್ತಿರುವುದು ಒಂದು ಅಪರೂಪದ ಹಾಗೂ ಪರಮ ಪವಿತ್ರವಾದ ಯೋಗ. ನಿಮ್ಮ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿರುವ ಮಂಗಳ ದೇವ ಶಕ್ತಿಶಾಲಿ ಉಚ್ಚಸ್ಥಿತಿಯು ನಿಮ್ಮ ಭಾಗ್ಯಸ್ಥಾನದ ಮೇಲೆ ಬೀಳುತ್ತಿದೆ. ಆಗಸ್ಟ್ 15ರ ನಂತರ ನಿಮ್ಮ ಚತುರ್ಥಾಧಿಪತಿಯಾದ ಸೂರ್ಯದೇವನು ಸ್ವಕ್ಷೇತ್ರಕ್ಕೆ ಪ್ರವೇಶಿಸುವುದು ನಿಮ್ಮ ಕುಟುಂಬ, ಆಸ್ತಿ ಮತ್ತು ವಾಹನ ಸುಖದ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತೆ. ಆರ್ಥಿಕ ಸ್ಥಿತಿ ಮತ್ತು ಧನಕಾರಕ ಗ್ರಹಗಳ ಒಂದು ಅದ್ಭುತ ಚಲನೆ. ವೃಷಭ ರಾಶಿಯ ಬಂಧುಗಳೇ, ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಧನಿಕ ಯೋಗ ಮತ್ತು ಹಣಕಾಸಿನ ಹರಿವು ಹೇಗಿರಲಿದೆ ಎಂಬುದನ್ನು ನಾವು ನೋಡೋಣ. ನಿಮ್ಮ ಧನಸ್ಥಾನದಲ್ಲಿ 2ನೇ ಭಾವ 2 ಪ್ರಮುಖ ಗ್ರಹಗಳ ಸಾನ್ನಿಧ್ಯವಿದೆ. ನಿಮ್ಮ ಧನಾಧಿಪತಿ ಹಾಗೂ ಪಂಚಮಾಧಿಪತಿಯಾದ ಬುಧದೇವನು ಆಗಸ್ಟ್ 5ರವರೆಗೆ ತನ್ನ ಸ್ವಂತ ಮನೆಯಲ್ಲಿದ್ದು ಜಾತಕರಿಗೆ ಅಪಾರ ಧನ ಲಾಭವನ್ನು ತಂದುಕೊಡುತ್ತೆ. ತದನಂತರ ಆಗಸ್ಟ್ 6ರಿಂದ ಬುಧನು ಮುಂದಿನ ಭಾವಕ್ಕೆ ಸಾಗಿ ಆಗಸ್ಟ್ 21ರವರೆಗೆ ಅಲ್ಲಿಯೇ ಸ್ಥಿತನಾಗಿರುತ್ತಾನೆ. ಆಗಸ್ಟ್ 21ರ ನಂತರ ಮತ್ತೆ ಪ್ರಮುಖ ಸಂಚಾರವನ್ನು ನಡೆಸಿ ಇಡೀ ತಿಂಗಳು ನಿಮ್ಮ ಹಣಕಾಸಿನ ಹರಿವನ್ನು ಜೀವಂತವಾಗಿ ಇಡುತ್ತಾನೆ. ಬುಧನು ನಿಮ್ಮ ಪಂಚಮಾಧಿಪತಿಯು ಆಗಿರುವುದರಿಂದ ಆತನ ಈ ಒಂದು ಸಂಚಾರ ನಿಮ್ಮ ಬುದ್ಧಿವಂತಿಕೆ, ಪೂರ್ಣ ಪುಣ್ಯ, ಪ್ರೇಮ ಜೀವನ ಹಾಗೂ ಜೀರ್ಣಾಂಗ ವ್ಯವಸ್ಥೆಯ ಮೇಲೆಯೂ ನೇರ ಪ್ರಭಾವ ಅನ್ನೋದು ಬೀರುತ್ತೆ.
ಈ ಸಮಯದಲ್ಲಿ ನಿಮ್ಮ ಸಪ್ತಮಾಧಿಪತಿ ಹಾಗೂ ವ್ಯಯಾಧಿಪತಿಯಾದ ಮಂಗಳ ದೇವನು ಧನಭಾವವನ್ನು ಪ್ರವೇಶಿಸುವುದರಿಂದ ನಿಮ್ಮ ಜೀವನ ಸಂಗಾತಿ, ವ್ಯಾಪಾರ ಪಾಲುದಾರರು ಹಾಗೂ ವಿದೇಶಿ ಅಥವಾ ದೂರದ ಊರುಗಳ ಸಂಪರ್ಕದಿಂದ ಧನಲಾಭವಾಗುವ ಬಲವಾದ ಮುನ್ಸೂಚನೆಗಳು ಇವೆ. ನೀವು ನಡೆಸುವ ಯಾವುದೇ ಒಂದು ಸೈಡ್ ಬಿಸ್ನೆಸ್ ಅಥವಾ ಹೆಚ್ಚುವರಿ ಉದ್ಯೋಗಗಳಿಂದ ನಿರೀಕ್ಷೆಗೂ ಮೀರಿದ ಆದಾಯವನ್ನು ನೀವು ನೋಡ್ತೀರಾ. ಇಲ್ಲಿ ಮತ್ತೊಂದು ಅತ್ಯಂತ ಶಕ್ತಿಶಾಲಿ ಅಂಶ, ಈ ಧನಸ್ಥಾನದಲ್ಲಿರುವ ಮಂಗಳ ದೇವನು ತನ್ನ ಪೂರ್ಣ ಅಷ್ಟಮ ಉಚ್ಚ ಸ್ಥಿತಿಯಿಂದ ನಿಮ್ಮ ಭಾಗ್ಯ ಭಾವವನ್ನು 9ನೇ ಮನೆ ವೀಕ್ಷಿಸುತ್ತಾ ಇರೋದು. ಇದರ ಪರಿಣಾಮವಾಗಿ ನಿಮ್ಮ ಅದೃಷ್ಟದಲ್ಲಿ ಅಭೂತಪೂರ್ವ ಜಿಗಿತ ಕಂಡುಬರುತ್ತೆ. ನಿಮ್ಮ ಭಾಗ್ಯಾಧಿಪತಿ ಮತ್ತು ಕರ್ಮಾಧಿಪತಿಯಾದ ಶನಿದೇವನು ಈಗಾಗಲೇ ನಿಮ್ಮ ಲಾಭ ಭಾವದಲ್ಲಿದ್ದು ನಿಮ್ಮ ಆದಾಯದ ಬಾಗಿಲುಗಳು ಅಗಲವಾಗಿ ತೆರೆದಿದ್ದಾನೆ. ಈ ಲಾಭಸ್ಥಾನ ಸಂಪೂರ್ಣವಾಗಿ ಜಾಗೃತಗೊಂಡಿದ್ದು ಪ್ರತಿಯೊಂದು ಪ್ರಯತ್ನವೂ ಯಶಸ್ಸು ಅನ್ನೋದು ಕಾಣುತ್ತೆ. ಈ ವೃತ್ತಿಯಾಗಿರ್ಬೋದು, ಉದ್ಯೋಗ ಮತ್ತು ಕೌಟುಂಬಿಕ ಜೀವನದ ಸಂಪೂರ್ಣ ವಿಶ್ಲೇಷಣೆ. ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ದಿಗಂತಗಳು. ಆಗಸ್ಟ್ 15ರ ನಂತರದ ಸಮಯವು ವೃಷಭ ರಾಶಿಯ ಉದ್ಯೋಗಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಸುವರ್ಣಾವಕಾಶಗಳನ್ನು ಹೊತ್ತು ತರುತ್ತೆ. ಆಗಸ್ಟ್ 15ರಂದು ಸೂರ್ಯದೇವನು ತನ್ನ ಸ್ವಂತ ಮನೆಗೆ ಪ್ರವೇಶಿಸೋದು ಮತ್ತು ಈ ಬುಧ ದೇವನು ಅವನನ್ನು ಸೇರಿಕೊಳ್ತಾನೆ. ಈ ಇಬ್ಬರು ಗ್ರಹಗಳು ತಮ್ಮ ಪೂರ್ಣ ಸಪ್ತಮ ದೃಷ್ಟಿಯಿಂದ ನಿಮ್ಮ 10ನೇ ಭಾವದ ಕರ್ಮಸ್ಥಾನವನ್ನು ವೀಕ್ಷಿಸೋದು. ಇದರ ಪರಿಣಾಮವಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಹಠಾತ್ ಧನಾತ್ಮಕ ಬದಲಾವಣೆಗಳು ಮತ್ತು ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಅನ್ನೋದು ದೊರೆಯುತ್ತೆ. ಈ ವ್ಯಾಪಾರ ಕ್ಷೇತ್ರದಲ್ಲಿ ಇರುವವರಿಗೆ ಮಂಗಳನ ಬಲದಿಂದ ಉತ್ತಮ ನಗದು ಹರಿವು ಇವರಿಗೆ ಕಂಡುಬರುತ್ತೆ. ಈ ವೃಷಭ ರಾಶಿಯವರಲ್ಲಿ ಆದಷ್ಟು ಈ ಸೌಮ್ಯ ಸ್ವಭಾವ ಅನ್ನೋದು ತುಂಬಾನೇ ಮನೆ ಮಾಡಿದೆ. ಹಾಗಾಗಿ ಅವ್ರ ಜೀವನದಲ್ಲಿ ಎಷ್ಟೇ ಈ ಕಷ್ಟ ಕಾರ್ಪಣ್ಯಗಳು ಕೂಡ ಈ ಎದುರಾದ್ರೂ ಅದನ್ನ ಎಲ್ಲ ಎದುರಿಸಿ ಮುನ್ನಡೆಯುವ ಈ ಒಂದು ಶಕ್ತಿ ಚೈತನ್ಯ ಇವರಲ್ಲಿ ಇರುತ್ತೆ. ಈ ವೃಷಭ ರಾಶಿಯವರು ತುಂಬಾನೇ ತಾಳ್ಮೆ ಮತ್ತು ಈ ಮೃದು ಸ್ವಭಾವದವರು. ಹಾಗಾಗಿ ಈ ಶನಿದೇವನು ಅವ್ರಿಗೆ ಎಷ್ಟೇ ಕಷ್ಟ ಕೊಟ್ರು ಅದನ್ನ ಅವರು ಹೇಗೆ ಈ ಮುನ್ನಡೆಸ್ಕೊಂಡು ಆ ಕಷ್ಟಗಳೆಲ್ಲ ದಾಟ್ಕೊಂಡು ಬರ್ತಾರೆ ಅನ್ನೋದು ಇದೇ ಒಂದು ಸಾಕ್ಷಿ. ಈಗ ರಾತ್ರಿ ಆದ್ಮೇಲೆ ಈ ಬೆಳಕು ಬರಲೇಬೇಕಲ್ವಾ, ಹಾಗಾಗಿ ಅವರ ಜೀವನದಲ್ಲೂ ಕೂಡ ಉನ್ನತ ಕೆಲಸಗಳು, ಅಭಿವೃದ್ಧಿ, ಏಳಿಗೆ, ಯಶಸ್ಸು ಅನ್ನೋದು, ತುಂಬಾ ಶುಭ ಸುದ್ದಿಗಳು ಅನ್ನೋದು ಅವ್ರಿಗೆ ಸಿಗ್ತಾ ಇದೆ. ಅವರ ಕಣ್ಣೀರಿಗೆ ಒಂದು ಪ್ರತಿಫಲ ಅನ್ನೋದು ಸಿಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.